ಜ್ಞಾನವಾಪಿಯಲ್ಲೂ ಪೂಜೆ ಶುರುವಾಗಲಿದೆ. ಹೌದು, ವಾರಣಾಸಿ ನ್ಯಾಯಾಲಯ ನೀಡಿರೋ ಒಂದೇ ಒಂದು ಆದೇಶ ಇಡೀ ಜಗತ್ತಿನಾದ್ಯಂತ ನೆಲೆಸಿರೋ ಹಿಂದೂಗಳಿಗೆ ಖುಷಿ ಕೊಟ್ಟಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಅಸಂಖ್ಯಾತ ಹಿಂದೂಗಳ ಮತ್ತೊಂದು ಕನಸು ನನಸಾಗೋ ಕಾಲ ಬಂದಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೀಗ ಕಾಶಿಯಲ್ಲಿರೋ ಜ್ಞಾನವಾಪಿಯಲ್ಲಿ ಪೂಜೆ ನಡೆಯಲಿದೆ. ಹೌದು, ವಿವಾದಿತ ಸ್ಥಳದಲ್ಲಿ ಸಿಕ್ಕಿರೋ 10 ಮೂರ್ತಿಗಳಿಗೆ ಪೂಜೆ ನಡೆಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅವಕಾಶ ನೀಡಿದೆ. ನ್ಯಾಯಾಲಯದ ಆದೇಶದ ಪ್ರಕಾರ ವಾರಣಾಸಿಯ ಜ್ಞಾನವಾಪಿಯೊಳಗೆ ಮುಚ್ಚಿದ ಪ್ರದೇಶವಾದ ವ್ಯಾಸ್ಜಿ ಕಾ ತಹಖಾನದಲ್ಲಿ ಹಿಂದೂ ಭಕ್ತರು ಈಗ ಪ್ರಾರ್ಥನೆ ಸಲ್ಲಿಸಬಹುದು. ಮುಂದಿನ 7 ದಿನಗಳಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವಂತೆ ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್, ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ರು. पूरा हो गया है और जिला प्रशासन वहाँ जल्द से जल्द पूजा पाठ शुरू करेगा। 7 दिन के बाद सभी भक्त वहाँ जा पाएंगे कि सिर्फ कुछ लोग? 7 दिन के अंदर जिला प्रशासन को दिया है. अब जैसे जिला प्रशासन वहाँ पे अरेंजमेंट करेगा वहाँ तुरंत पूजा पाठ शुरू हो जाएगा. जो भी काशी विश्वनाथ मंदिर जाएगा वो तहखाने पूजा करने जरूर जाएगा. जी बिल्कुल बिल्कुल जाएगा. ಅಕ್ರಮ ಹಣ ವರ್ಗಾವಣೆ ಮತ್ತು ಭ್ರಷ್ಟಾಚಾರ ಕೇಸ್ನಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಬಂಧನವಾಗಿದ್ದು, ಜಾರ್ಖಂಡ್ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಾರ್ಖಂಡ್ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿದ್ದ ಮಹಾಪ್ರಹಸನಕ್ಕೆ ಮೊದಲ ಅಂಕ ಬಿದ್ದಿದೆ. ನಿರೀಕ್ಷೆಯಂತೆಯೇ ಅಕ್ರಮ ಹಣ ವರ್ಗಾವಣೆ ಮತ್ತು ಭ್ರಷ್ಟಾಚಾರ ಕೇಸ್ನಲ್ಲಿ ಜೆಎಂಎಂ ಮುಖ್ಯಸ್ಥ ಹೇಮಂತ್ ಸೊರೇನ್ರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸತತ 7 ಬಾರಿ ಇಡಿ ಸಮನ್ಸ್ ನೀಡಿದ್ದು, ವಿಚಾರಣೆಗೆ ಗೈರಾಗಿದ್ದ ಹೇಮಂತ್ 2 ದಿನಗಳಿಂದ ಅಧಿಕಾರಿಗಳಿಂದ ತಲೆಮರೆಸಿಕೊಂಡು ಓಡಾಡಿದ್ರು. ಬುಧವಾರ ಸೊರೇನ್ರನ್ನ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಕೊನೆಗೆ ಅರೆಸ್ಟ್ ಮಾಡಲಾಗಿದೆ. ಇಡಿ ಬಂಧನದ ಬೆನ್ನಲ್ಲೇ ಜೆಎಂಎಂ ಶಾಸಕಾಂಗ ಪಕ್ಷದ ಸಭೆ ನಡೆದಿದ್ದು, ನೂತನ ಸಿಎಂ ಅಭ್ಯರ್ಥಿಯನ್ನಾಗಿ 5 ಬಾರಿಯ ಶಾಸಕ ಸಾರಿಗೆ ಸಚಿವ ಚಂಪೈ ಸೊರೇನ್ನನ್ನ ಜಾರ್ಖಂಡ್ ನೂತನ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಇಡಿ ಅಧಿಕಾರಿಗಳ ಜೊತೆಗೆ ರಾಜಭವನಕ್ಕೆ ಬಂದು ರಾಜೀನಾಮೆ ಸಲ್ಲಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ರಾಂಚಿಯಲ್ಲಿ ಭದ್ರತೆಗೆ 7,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಾರ್ಖಂಡ್ ಸರ್ಕಾರ 3 ಸಮಿತಿಯನ್ನ ರಚಿಸಿದೆ. ರಾಜ್ಯದಲ್ಲಿ ಧ್ವಜ ದಂಗಲ್ ಜೋರಾಗ್ತಾ ಇದೆ. ಮಂಡ್ಯ ಬಳಿಕ ಎಲ್ಲೆಡೆ ಇದು ಪಸರಿಸ್ತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಡ್ಯದ ಕೆರಗೋಡಿನಲ್ಲಿ ನಡೆದ ಧ್ವಜ ದಂಗಲ್ ಇನ್ನೂ ರಾಜ್ಯದಲ್ಲಿ ಆರಿಲ್ಲ. ಹೀಗಿರುವಾಗಲೇ ರಾಜ್ಯಾದ್ಯಂತ ಪಸರಿಸುತ್ತಿದೆ. ನಿನ್ನೆ ಶಿವಾಜಿನಗರ ಬಳಿಕ ಜೆಜೆನಗರ ಠಾಣೆ ಮುಂಭಾಗ ಹಸಿರು ಹಳದಿ ಬಣ್ಣದ ಬಾವುಟ ಹಾರಿಸಲಾಗಿದೆ. ಇತ್ತ ಮೈಸೂರಿನ ಅಂಬೇಡ್ಕರ್ ಪಾರ್ಕ್ನಲ್ಲಿ ಟಿಪ್ಪು ಬಾವುಟ ಹಾರಿಸಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ರಾಯಚೂರಿನ ಸಿರಿವಾರದಲ್ಲಿ ಟಿಪ್ಪು ಸುಲ್ತಾನ್ ಚಿತ್ರಕ್ಕೆ ಅವಮಾನ ಮಾಡಲಾಗಿದೆ. ಇದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಧಾರವಾಡದಲ್ಲೂ ಧರ್ಮ ದಂಗಲ್ ಶುರುವಾಗಿದೆ. ರಾಮ ಮಂದಿರ ಬಗ್ಗೆ ವಿವಾದಾತ್ಮಕ ಟ್ವೀಟ್ ಹಾಕಿದ್ದನ್ನ ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸ್ ನೋಟಿಸ್ ನೀಡಿದ್ದಾರೆ. ಇದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಸರ್ಕಾರ ಅಂತ ಕೈ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ಇದೀಗ ಅವರೇ ಅಧಿಕಾರಕ್ಕೆ ಬರ್ತಲೇ ಕಟ್ಟಡ ಕಾರ್ಮಿಕ ಇಲಾಖೆಯ ಮಕ್ಕಳಿಗಾಗಿ ಖರೀದಿ ಮಾಡಿದ ಲ್ಯಾಪ್ಟಾಪ್ನಲ್ಲಿ ಕೋಟಿ ಕೋಟಿ ಡೀಲ್ ನಡೆಸಿದೆ. ಮಾರುಕಟ್ಟೆಯಲ್ಲಿರುವ ಲ್ಯಾಪ್ಟಾಪ್ ದರಕ್ಕಿಂತ
ದುಪ್ಪಟ್ಟು ಹಣ ನೀಡಿ ಲ್ಯಾಪ್ಟಾಪ್ ಅನ್ನು ಖರೀದಿಸಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ಪಡೆಯುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಸಾಲು ಆರೋಪ ಮಾಡಿದ್ರು. ಇದೀಗ ಕಾಂಗ್ರೆಸ್ ಬಂದು 6 ತಿಂಗಳಲ್ಲಿ ಹಲವು ಆರೋಪಗಳು ಕೇಳಿಬಂದಿವೆ. ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ಅರ್ಹ ಫಲಾನುಭವಿಗಳ ಮಕ್ಕಳಿಗಾಗಿ 7,000 ಲ್ಯಾಪ್ಟಾಪ್ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸುವ ಟೆಂಡರ್ ಪಡೆದ 9 ರೀಚ್ ಇನ್ಫೋಟೆಕ್ ಕಂಪನಿ ನಮೂದಿಸಿರುವ ದರ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟಾಗಿದೆ. ಟೆಂಡರ್ ಪಡೆದ 9 ರೀಚ್ ಕಂಪನಿ HPL ಲ್ಯಾಪ್ಟಾಪ್ ಖರೀದಿಸಿರುವ ಲ್ಯಾಪ್ಟಾಪ್ ಕಂಪನಿ ದರ ಮಾರುಕಟ್ಟೆಯಲ್ಲಿ 35ರಿಂದ 38 ಸಾವಿರದವರೆಗೆ ದರವಿದೆ. ಆದರೆ ಕಟ್ಟಡ ಕಾರ್ಮಿಕ ಇಲಾಖೆ ಇದೇ ಲ್ಯಾಪ್ಟಾಪ್ಗಳನ್ನು 71,046 ರೂಪಾಯಿಗೆ ಖರೀದಿಸಿರೋದು ಗೊತ್ತಾಗಿದೆ. ಕಲಬುರಗಿ ಮೂಲದ ಹಣಮಂತ ಪೂಜಾರಿ ಪಡೆದ RTI ನಡಿ ಈ ಗೋಲ್ಮಾಲ್ ಬಹಿರಂಗ ಆಗಿದೆ. ಇವತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ಖರೀದಿ ಹಗರಣ ಅಂತಕ್ಕಂಥದ್ದು ಯಾವ ರೀತಿ ಅಂತಂತಂದರೆ, ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಮೀಸಲಿರ್ತಕ್ಕಂಥ ಅನುದಾನವನ್ನು ಇವರು ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಖರೀದಿ ಮಾಡ್ತಕ್ಕಂಥ ಯೋಜನೆಯಡಿ ಸುಮಾರು ಅರೌಂಡ್ 23 to 24 crore ಹಗರಣ ನಡೆದಿರ್ತಕ್ಕಂಥದ್ದು ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಇವತ್ತು ನಾವು ದಾಖಲೆಗಳ ಮೂಲಕ ಇವತ್ತು ನಾವು ಅದನ್ನು ಬಹಿರಂಗಪಡಿಸ್ತಾ ಇದ್ದೀವಿ. ಮತ್ತು ಈ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೇವಲ ಆ ಒಂದು ಲ್ಯಾಪ್ಟಾಪ್ ದರ ಇರ್ತಕ್ಕಂಥದ್ದು ಕೇವಲ 35ರಿಂದ 38,000 ರೂಪಾಯಿಗಳು. ಮತ್ತು ಇವರು ಮಂಡಳಿಯಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಅಂದರೆ ಒಂದು ಲ್ಯಾಪ್ಟಾಪಿಗೆ 71,000 ರೂಪಾಯಿ ಅಂತೇಳಿ ಖರೀದಿ ಮಾಡಿದ್ದಾರೆ. ಇದು ಯಾವ ಉದ್ದೇಶಕ್ಕಾಗಿ ಇವರು ಡಬಲ್ ರೇಟ್ ಖರೀದಿ ಮಾಡಿರ್ತಕ್ಕಂಥದ್ದು ನಮ್ಮದೊಂದು ಪ್ರಶ್ನೆ. ವಾಸ್ತವದಲ್ಲಿ ಈ ಟೆಂಡರ್ ಪ್ರಕ್ರಿಯೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಹುತೇಕ ಅಂತಿಮಗೊಂಡಿತ್ತು. ಆದರೆ ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆರ್ಥಿಕ ಬಿಡ್ ನಡವಳಿ ಅನುಮೋದನೆಗೊಂಡಿರಲಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಲ್ಯಾಪ್ಟಾಪ್ ಖರೀದಿಯಾಗಿದೆ. ಈ ಖರೀದಿಯಲ್ಲಿ 23 ಕೋಟಿಯಷ್ಟು ಗೋಲ್ಮಾಲ್ ನಡೆದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಚಿವರಾದ ಬಳಿಕ ಅಧಿಕಾರಿಗಳು ಈ ಗೋಲ್ಮಾಲ್ ನಡೆಸಿರೋದು ಗಮನಾರ್ಹವಾಗಿದೆ. ಸಂತೋಷ್ ಲಾಡ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಸ್ಕಾಲರ್ಶಿಪ್ ಅಂತಾರೆ ಪೂರಾ ಕಡಿತಗೊಳಿಸಿದ್ದಾರೆ. 70% ಸ್ಕಾಲರ್ಶಿಪ್ ಕಡಿತಗೊಳಿಸಿದ್ದಾರೆ. ಅದೇ ಈಗ ಟೆಂಡರ್ ಹಗರಣ ಕರೆದು ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಕೊಡೋಕ್ಕೆ ಅವರಿಗೆ ಅನುದಾನ ಇಲ್ಲ ಅಂತಾರೆ. ಬಟ್ ಇವಾಗ ಇದು ಒಂದು ಲ್ಯಾಪ್ಟಾಪ್ ನೋಡಿದ್ರೆ ದೊಡ್ಡ ಒಳ್ಳೆಯ ಸ್ಕೀಮ್ ಇದು ಮಾಡಿಬಿಟ್ರೆ ಏನಪ್ಪ ಅಂದ್ರೆ ದೊಡ್ಡ ಹಗರಣ ಇದೆ. 7,000 ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡಿದರೆ ಒಂದು 4 ಡಿವಿಷನ್ಗೆ ಎಲ್ಲ ಡಿವಿಷನ್ಗಳಿಗೆ 300 ಲ್ಯಾಪ್ಟಾಪ್ ಹೋಗಿದ್ದೇವೆ. ಇದರಿಂದ ಮಿನಿಮಮ್ ಭಾಳ ಅವ್ಯವಹಾರ ಆಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.